ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಮಾತಾಡ್ತಿರೋಂಥ ವಿಷಯ ಬಂದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ. ನನ್ನ ತಮ್ಮನೇಲಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ಹೌದು, ಆಫ್ಟರ್ ಡಿಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ತುಂಬ ಹೊಟ್ಟೆ ಬಂದಿರುತ್ತೆ. ಅದರಲ್ಲೂ ಸ್ಪೆಷಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಿ ಸೆಕ್ಷನ್ ಆಗಿರೋರಿಗೆ ಸ್ವಲ್ಪ ಹೊಟ್ಟೆ ಬಂದೇ ಬಂದಿರುತ್ತೆ. ಕೆಲವರು ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಹೊಟ್ಟೆ ಕೂಡ ಬರುತ್ತೆ. ಈ ನಾರ್ಮಲ್ ಡೆಲಿವರಿ ಆಗೋವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದಿನ ಕಾಲದಿಂದನೂ ನಡ್ಕೊಂಡು ಬಂದೇ ಇದೆ. ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಬಂದು ಹೊಟ್ಟೆ ಕಟ್ತಾ ಇರ್ತಾರೆ. ಕಾಟನ್ ಬಟ್ಟೆಲಾಗಿರ್ಬೋದು ಅಥವಾ ಅವ್ರು ತಿನ್ನೋ ಫುಡ್ ಆಗಿರ್ಬೋದು, ಒನ್ ಟೈಮ್ ತಿನ್ಬೋದು ಅಥವಾ 2 ಟೈಮ್ ತಿನ್ನಬೇಕು, ಕಾಫಿ ಟೀ ಕೊಡಲ್ಲ, ಈ ಥರ ಹಿಂದಿನ ಕಾಲದ ಪದ್ಧತಿಯಿಂದ ಮಾಡ್ಕೊಂಬಂದಿರ್ತಾರೆ. ಈ ಇತ್ತೀಚಿನ ಜನ್ರೇಷನಲ್ಲಿ ಅದರಲ್ಲೂ ಈಗ ನಮ್ಮ ಜನ್ರೇಷನಿಗಂತೂ ನಾವು ಯಾವುದೇ ರೀತಿ 1 ಟೈಮ್ ಊಟ ಬಿಡಬೇಕು, 2 ಟೈಮ್ ಊಟ ತಿನ್ನಬಾರ್ದು ಅಂತ ಹೇಳಿದ್ರೆ ಪ್ರಾಪರಾಗಿ ಪಾಪುಗೆ ಫೀಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ವಿಟಮಿನ್ ಸಿಗೋವಂಥದ್ದಾಗಿರ್ಬೋದು ಅಥವಾ ಪ್ರೋಟೀನ್ ಸಿಗೋವಂಥದ್ದಾಗಿರ್ಬೋದು, ತರಕಾರಿ, ಹಣ್ಣು, ಸೊಪ್ಪು, ತರಕಾರಿ ಎಲ್ಲ ತಿಂತೀವಿ. ಹಿಂದಿನ ಕಾಲದಲ್ಲಿ ಹಣ್ಣೆಲ್ಲ ಕೊಡ್ತಾ ಇರಲಿಲ್ಲ. ಹಣ್ಣು ಕೊಟ್ಟರೆ ಶೀತ ಆಗುತ್ತೆ ಅನ್ನೋದು ಒಂದು ಇರುತ್ತಿತ್ತು. ಹಾಗೆ ತರಕಾರಿ ಕೂಡ ಅವ್ರು ಕೊಡ್ತಿರ್ಲಿಲ್ಲ. ಅವ್ರು ಅವಾಗ ಜಾಸ್ತಿ ಕೊಡ್ತಿದ್ದಿದ್ದು ಬೇಳೆಕಟ್ಟು ಅಷ್ಟೇ ಕೊಡೋರು. ಬಟ್ ಈಗ ನಾವು ಆ ಥರ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಫಸ್ಟೇ ಹೇಳ್ಬಿಟ್ಟಿರ್ತಾರೆ ಸಿ ಸೆಕ್ಷನ್ ಆಗಿರೋರಿಗೆ, ಯಾವುದೇ ರೀತಿ ನೀವು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಆ ಥರ ಏನೂ ಡಯೆಟ್ಟು ಅದೆಲ್ಲ ಏನೂ ಮಾಡಬಾರ್ದು, ಎಲ್ಲ ತಿನ್ನಬೇಕು ಅಂತ ಹೇಳಿರ್ತಾರೆ. ಹಂಗಾಗಿ ನಾವೆಲ್ಲ ತಿಂದಾಗ ಕೆಲವ್ರಿಗೆ ಫ್ಯಾಟ್ ಆಗಿಬಿಡ್ತೀವಿ ನಾವು, ಕೆಲವ್ರಿಗೆ ಹೊಟ್ಟೆ ಬಂದುಬಿಡುತ್ತೆ, ಈ ಥರ ಆಗುತ್ತೆ. ನಾವು ಯಾವುದೇ ರೀತಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದು ಯಾವ ಥರ ಕಂಟ್ರೋಲ್ ಮಾಡ್ಬೋದು, ನಾನು ಯಾವ ಥರ ಮೇಂಟೈನ್ ಮಾಡಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನಗೆ ಇನ್ನೊಂದು ಡೌಟ್ ಇರುತ್ತೆ ಕೆಲವ್ರಿಗೆ. ಇದು ಕೆಲವರು ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರೆ. ಫ್ಯಾಟ್ ಆದಮೇಲೆ, ಪಾಪು ಡೆಲಿವರಿ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ನಾನು ತುಂಬ ದಪ್ಪ ಆಗಿದ್ದೀನಿ ಅಥವಾ ಡಯಟ್ ಪ್ಲ್ಯಾನ್ ಹೇಳ್ಕೊಡಿ, ಡಯೆಟ್ಟು ಏನೇನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ನಾನು ಯಾವುದೇ ರೀತಿ ಡಯೆಟ್ಟು ಫಾಲೋ ಮಾಡ್ತಾ ಇಲ್ಲ. ಈಗಲೂ ಅಷ್ಟೇ ಡಯೆಟ್ ಅಂತೂ ಮಾಡ್ತಾನೇ ಇಲ್ಲ. ನಾನು ಏನು ತೊಗೊಳ್ತಿದ್ದೀನೋ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ನಾನು 2 ಡೇಸ್ ಒನ್ಸಲ್ಲಿ ಮಾಡ್ತೀನಿ. ಯಾಕೆಂದರೆ ನಾನು ಏನೇನು ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಕುಡಿತೀನೋ ಅದೆಲ್ಲ ಬಂದು ಈಟಿನ ಪದಾರ್ಥ. ಸೊ ಪಾಪುಗೂ ಈಟ್ ಆಗಬಾರ್ದು, ನನಗೂ ಈಟ್ ಆಗಬಾರ್ದು, ನಾನು ಫೀಡ್ ಮಾಡಿಸ್ತೀನಲ್ವಾ. ಹಾಗಾಗಿ ನಾನು ಯಾವುದೇ ರೀತಿಯಾಗಿ ಡೈಲಿ ಅದನ್ನು ಕಂಟಿನ್ಯೂ ಮಾಡಲ್ಲ. ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದನ್ನು ನೀವು ಒಂದು ನೈಟೇ ಮಾಡಿಟ್ಕೊಂಬಿಡ್ಬೋದು. ಅಥವಾ ನನಗೆ ಟೈಮ್ ಇಲ್ಲ ಅಂತ ಹೇಳೋರು ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ಅದು ಫಸ್ಟು ನೀರಿಗೆ, ಒಂದು ದೊಡ್ಡ ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, ಹಾಗೆ ಒಂದು ಸ್ವಲ್ಪ ಶುಂಠಿ, ಒಂದೇ 1 ಇಂಚಷ್ಟು ಲವ ಏಲಕ್ಕಿ ಹಾಕೊಬೋದು. ಅಥವಾ ಏಲಕ್ಕಿ ಇಲ್ಲ ಅಂತ ಹೇಳಿದ್ರೆ ಚಕ್ಕೆ ಹಾಕ್ಕೋಬೋದು. ಏಲಕ್ಕಿನ ತುಂಬ ಜನ ತುಂಬ ಓವರ್ ಇಟ್ ಅಂತ ಸ್ಕಿಪ್ ಮಾಡ್ತಾರೆ. ಸೊ ನೀವು ಬೆಟರು, ನಾವು ಫೀಡ್ ಮಾಡೋರಾಗಿದ್ದರೆ ಲವಂಗ ಅಲ್ಲ ಸಾರಿ ಏಲಕ್ಕಿನ ಯೂಸ್ ಮಾಡಬೇಡಿ, ಚಕ್ಕೆ ಯೂಸ್ ಮಾಡಿ. ನಾವು ಫೀಡ್ ಮಾಡಿಸಲ್ಲ ಅನ್ನೋರು ಏಲಕ್ಕಿನ ಒಂದು ಅಂದರೆ ಒಂದು ಫುಲ್ಲು ಅಲ್ಲ, ಅದರಲ್ಲಿ 1, 2 ಕಾಳು ಅಷ್ಟೇ, ಆಯಿತಾ? ಇದಿಷ್ಟನ್ನು ನೈಟೇ ನೀವು ಒಂದು ಬೌಲ್ಗೆ ಹಾಕಿ ಇಟ್ಬಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು 7:30, 8 ಹಂಗೆ ನೀವು ಏನು ಕಾಫಿ, ಟೀ ಅದನ್ನು ಏನೂ ಕುಡಿಬೇಡಿ. ಇದನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಇದು ಆ್ಯಕ್ಚುಲಿ ನೈಟೇ ನೀರಿಗೆ ಹಾಕಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆಂತ್ಯ ಕಲರು, ಜೀರಿಗೆ ಕಲರು ಇದೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದಾಗ ಅದು ಆಟೋಮೆಟಿಕ್ಕಾಗಿ ಅದು ಕಲರ್ ಹಳದಿ ಕಲರಿಗೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ನೈಟೇ ನೆನೆಸಿಟ್ಬಿಟ್ರೆ ಅದು ಬೆನಿಫಿಟ್ ನಮಗೆ ತುಂಬ 24 ಅವರ್ಸ್ ಅದು ಅಬ್ಸರ್ವೇಷನಲ್ಲಿ ಇದ್ಬಿಡುತ್ತಲ್ವಾ. ಹಾಗಾಗಿ ಅದು ತುಂಬ ಬೆನಿಫಿಟ್ ಸಿಗುತ್ತೆ ನಮಗೆ. ಹಾಗೇ ನೀವು ನೈಟ್ ನಾನು ನೆನೆಸಲ್ಲ, ಬೆಳಗ್ಗೆನೇ ನಾನು ಡೈರೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ಒಂದು 10 ನಿಮಿಷ ಕುದಿಸ್ಬೇಕಾಗತ್ತೆ. 1 ಗ್ಲಾಸ್ ನೀರು ಅದು ಹಾಫ್ ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು. ಅದು ನೈಟ್ ನೆನೆಸಿಟ್ಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ಅದಕ್ಕೆ ನೀರು ಹಾಕಿ ಇಟ್ಬಿಡ್ಬೋದು. ಸಪೋಸ್ ಇವಾಗ ಬೆಳಗ್ಗೆ ಮಾಡೋದಾದರೆ 1 ಗ್ಲಾಸ್ ನೆನೆಸ್ಬೇಕಲ್ವಾ. ನೈಟ್ ನೆನೆಸಿಡೋದನ್ನ ನೀವು ಯಾವ ಗ್ಲಾಸಲ್ಲಿ ಕುಡಿತೀರೋ ಆ ಗ್ಲಾಸಲ್ಲೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ನೆನೆಸಿಟ್ಬಿಟ್ರೆ ಅದನ್ನು ನಾವು ಬೆಳಗ್ಗೆ ಒಂದು ಸ್ವಲ್ಪ 2 ಸೆಕೆಂಡ್ ಅದನ್ನು ಕುದಿಸಿದ್ರೆ ಸಾಕು, ಅದನ್ನು ನಾವು ಡೈರೆಕ್ಟಾಗಿ ಕುಡಿಬೋದು. ಸೊ ನಾನು ನೈಟೇ ನೆನೆಸಿಟ್ಬಿಡ್ತೀನಿ. ನನಗೆ ಬೆಳಗ್ಗೆ ನನಗೆ ಜಾಸ್ತಿ ಹೊತ್ತು ಕುದಿಸೋಕ್ಕೆಲ್ಲ ಆಗಲ್ಲ. ಯಾಕೆಂದರೆ ರಿತಿಕ್ಷಾ ಇರ್ತಾಳೆ, ಅವಳಿಗೆ 7:45ಗೆ ಸ್ಕೂಲಿಗೆ ಕಳಿಸ್ಬೇಕು. ಸೊ ಆ ಟೈಮಲ್ಲಿ ನಾನು ಇದೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂಥೇಳಿ ನಾನು ನೈಟೇ ಮಾಡ್ಕೊಬಿಡ್ತೀನಿ. ನೈಟ್ ಮಾಡ್ಕೊಂಡಿದ್ದನ್ನು ನಾನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಬಿಟ್ರೆ ಅದನ್ನು ಸೋಸಿಟ್ರೆ ತಕ್ಷಣ ಕುಡಿದ್ಬಿಡ್ತೀನಿ. ಇನ್ನು ಕೆಲವ್ರಿಗೆ ಒಂದು ಡೌಟ್ ಇರುತ್ತೆ, ಇದನ್ನು ಕುಡಿದ್ಮೇಲೆ ಏನಾದರೂ ತಿನ್ಬೋದಾ ಅಥವಾ ಇಷ್ಟು ಟೈಮ್ ಇದೆಯಾ ಅಂತ.
ಸೊ ಏನಾದರೂ ತಿನ್ಬೋದು, ಬಟ್ ಕುಡ್ದಿದ ತಕ್ಷಣ ಕುಡಿಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿದ್ಬಿಡಿ. ಇದನ್ನ ಕುಡಿದು ಒಂದು 2 ಅವರ್ಸ್, 3 ಅವರ್ಸ್ ಗ್ಯಾಪ್ ಬಿಡಿ. ಈಗ ನಾನು ಮಾರ್ನಿಂಗ್ ನನ್ನ ರೂಟೀನ್ 7:00ಗೆ ನಾನು ಅದನ್ನು ಕುಡಿತೀನಿ. ಸೊ 8:30 8:45ಗೆ ನಾನು ಟಿಫನ್ ಮಾಡ್ತೀನಿ. ಹಾಗೆ ಟಿಫನಲ್ಲೂ ಅಷ್ಟೇ ಆಯಿಲ್ ಕಂಟ್ರೋಲ್ ಇರುತ್ತೆ. ಮತ್ತೆ ಆಯಿಲ್ ಇಲ್ದಿರ ಏನು ತಿನ್ನಲ್ಲ. ಇವಾಗ ನಾನು ಎಲ್ಲ ರೀತಿ ಫುಡ್ಡು ತಿಂತೀನಿ. ಈಗ ಆಯಿಲ್ ಕಂಟೆಂಟ್‌ದು ಗೋಬಿ ಆಗಿರ್ಬೋದು, ಅಥವಾ ಸೈಡ್ಸ್ ಪಾನಿಪುರಿ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಗೋಲ್ಗಪ್ಪ ಆಗಿರ್ಬೋದು, ಹೆಣ್ಮಕ್ಳಿಗೆ ಇದೆಲ್ಲ ಫೇವ್ರೇಟ್ ಆಗಿರುತ್ತೆ. ಇದು ಯಾವುದನ್ನೂ ಕೂಡ ನಾನು ಕಂಟ್ರೋಲಲ್ಲಿಲ್ಲ. ಸೊ ಎಲ್ಲ ಅಂದರೆ ತೀರಾ ಎರ್ರಾಬಿರ್ರಿ ತಿಂತೀವಿ ಅಂತನೂ ಇಲ್ಲ. ಒಂದು ಲಿಮಿಟ್ ಅನ್ನೋದಿರುತ್ತಲ್ವ ಎಲ್ಲದಕ್ಕೂ. ಇವಾಗ ಸಪೋಸ್ ವೀಕ್ಲಿ ಒನ್ಸ್ ಗೋಬಿ ತಿಂತೀವಿ. ಟ್ವೈಸ್ ಯಾವಾಗಲೋ ಒಂದು ಸತಿ ಪಾನಿಪುರಿ ತಿಂತೀವಿ, ಗೋಬಿ ತಿಂತೀವಿ. ಈ ಥರ ಎಲ್ಲ ಥರದ್ದು ನಾನು ತಿಂತೀನಿ. ನಾನು ಯಾವುದು ಕೂಡ ನಾನು ಫಾಲೋ ಮಾಡಬೇಕು ಅಂಥೇಳಿ ಹಂಗಂತ ಸ್ಲಿಮ್ ಆಗಿರಬೇಕು, ಹೊಟ್ಟೆ ಕರೆಸ್ಬೇಕು ಅಂಥೇಳಿ ಯಾವುದೇ ರೀತಿಯಾದ ಇದನ್ನು ನಾನು ಡಯಟ್ ಪ್ಲ್ಯಾನ್ ಮಾಡ್ತಿಲ್ಲ. ಸೊ ನೀವು ತಿನ್ನಿ, ಆದರೆ ಯಾವುದೇ ಆದರೂ ಅಷ್ಟೇ ತೀರಾ ಹೆಚ್ಚಾದರೂ ಚೆನ್ನಾಗಿರಲ್ಲ, ತೀರಾ ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಯಾವುದೇ ಆದರೂ ಒಂದು ಲಿಮಿಟಲ್ಲಿರಬೇಕು. ಎಲ್ಲ ತಿಂದ್ರೂ ಕೂಡ ಅದ್ರದ್ದೇ ಆದಂಥ ನಾವು ಬಾಡಿ ಈಗಲಿಂದ ಮೇಂಟೈನ್ ಮಾಡಲಿಲ್ಲ ಅಂದರೆ ಅದು ಅದು ಫಿಕ್ಸ್ ಆಗಿಬಿಡುತ್ತೆ. ಯಾಕೆಂದರೆ ಸಿ ಸೆಕ್ಷನ್ ಆಗಿರೋರಿಗೆ ಸ್ಟಾರ್ಟಿಂಗ್ ನಾವು ಏನು ಕ ಮಾಡ್ತೀವೋ, ಇವಾಗ ಸಪೋಸ್ ಸ್ಟಾರ್ಟಿಂಗ್ ನೀವು ಯಾವುದೇ ರೀತಿ ಪ್ಲ್ಯಾನಿಂಗಲ್ಲಿ ಇರಲ್ಲ ಅಂತ ಹೇಳ್ಕೊಳ್ಳಿ. ಸೊ ಪಾಪುಗೆ ಫೀಡ್ ಮಾಡಿಸ್ತೀವಪ್ಪ ನಾವೆಲ್ಲ ತಿಂದ್ಬಿಡ್ಬೇಕು ಅಂತ ಹೇಳಿ ತಿಂತೀರಾ. ಸೊ ಆಟೋಮೆಟಿಕ್ಕಾಗಿ ಪಾಪುಗೆ 1 ಇಯರ್ ಆಯಿತು, ನಿಮ್ಮದು ಇವಾಗ ಒಂದು 50 ಇರ್ತೀರಾ, 70 ಕಿಲೋ ಆಗಿಬಿಡ್ತೀರಾ. ಅದು ಆವಾಗ ಬಂದಿರೋ ಹೊಟ್ಟೆನ ನೀವು ಯಾವುದೇ ಕಾರಣಕ್ಕೂ ಕರಗ್ಸೋಕ್ಕಾಗಲ್ಲ. ಇದಂತೂ ಪಕ್ಕಾ ನಿಜ. ಯಾಕೆ ಅಂತ ಹೇಳಿದ್ರೆ ನೀವು ತುಂಬ ಜನನ ನೀವು ಅಬ್ಸರ್ವ್ ಮಾಡಿ. ಸೊ ಆಫ್ಟರ್ 1 ಇಯರ್ ಆದಮೇಲೆ ನಾನು ಪ್ಲ್ಯಾನ್ ಮಾಡ್ತೀನಿ, 2 ಇಯರ್ಸ್ ಆದಮೇಲೆ ನಾನು ಸರಿ ಮಾಡ್ಕೋತೀನಿ, ವರ್ಕೌಟ್ ಮಾಡ್ತೀನಿ, ಏನೇ ಮಾಡ್ತೀನಿ ಅಂತ ಹೇಳಿದ್ರೂ ಅದಾಗೋದೇ ಇಲ್ಲ. ಯಾಕೆಂದರೆ ನಮ್ಮ ಬಾಡಿ ಅದಕ್ಕೆ ನಾವು ಏನು ತಿಂದು ಅಡ್ಜಸ್ಟ್ ಆಗಿರ್ತೀವೋ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಮ್ಮ ಆ್ಯಬ್ ಎಕ್ಸಸೈಸ್ ನೀವು ಏನೇ ಮಾಡಿದ್ರು ಅದು ಆಟೋಮೆಟಿಕ್ಕಾಗಿ ಸಿ ಸೆಕ್ಷನ್ ಆಗಿರೋರಿಗೆ ಅದು ಕಂಟ್ರೋಲ್ ಆಗೋದೇ ಇಲ್ಲ. ಸೊ ನೀವು ಸ್ಟಾರ್ಟಿಂಗಿಂದ ನೀವು ಯಾವ್ದ್ಯಾವ್ದು ಏನೇ ತಿಂದರೂ ಕೂಡ ಸ್ಟಾರ್ಟಿಂಗಿಂದನೇ ಒಂದು ಪ್ಲ್ಯಾನಿಂಗಲ್ಲಿ ಬಂದುಬಿಡಿ. ಇವಾಗ ನಾವು ಮಾರ್ನಿಂಗ್ ಇಷ್ಟು ತಿನ್ನಬೇಕು, ನೀವು ಅಷ್ಟು ತಿನ್ನಿ ಅಂತ ಹೇಳಲ್ಲ ನಾನು. ಒಂದು ಸ್ವಲ್ಪ ತಿನ್ನಿ, ಒಂದು ಸ್ವಲ್ಪ ಜೊತೆ ಹಾಲು ಕುಡಿತಿರ್ತೀವಿ ನಾವು ಹೆಂಗಿದ್ರು, ಒಂದು ಸ್ವಲ್ಪ ಟಿಫನ್ ಮಾಡ್ಕೊತೀವಿ. ಸೊ ಟಿಫನಿಗೆ ಮುಂಚೆ ಒಂಚೂರು ಕಷಾಯ ಕುಡೀರಿ. ಆ ಕಷಾಯ ಕುಡಿದು ಆಮೇಲೆ ನಿಮ್ಗೆ ಏನೇನು ಬೇಕೋ ಅದನ್ನು ನಾರ್ಮಲಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ. ಆಮೇಲೆ ಕೆಲವು ಜನ ಹೇಳ್ತಾರೆ, ನಾನು 1 ವೀಕ್ ಟ್ರೈ ಮಾಡಿದೆ, ಇದಾಗಲಿಲ್ಲ, ಇದೆಲ್ಲ ಸುಳ್ಳು ಅಂತ. ಯಾವುದೇ ಆದರೂ ಖಂಡಿತ ಸ್ಟಾರ್ಟಿಂಗಲ್ಲೇ ನಿಮಗೆ ರಿಸಲ್ಟ್ ಸಿಗಲ್ಲ. ಸೊ ನೀವು ಏನೇ ಒಂದು ಮಾಡ್ತೀನಿ ಅಂತ ಹೇಳಿದ್ರೂ ಅದನ್ನು ಸತತವಾಗಿ ಕಂಟಿನ್ಯೂಸ್ ಆಗಿ ನೀವು ಒಂದು 6 ಮಂತ್ ಮಿನಿಮಮ್ ಅಂದ್ರೂ ನೀವು ಒಂದು 6 ಮಂತ್ ಮಾಡಲೇಬೇಕು. ಅದಾಗ್ತಾ ಇಲ್ವಾ, ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ಈಗ ನಾನು ಫೀಡ್ ಮಾಡೋದ್ರಿಂದ 1 ದಿನ ಬಿಟ್ಟು 1 ದಿನ ಇಲ್ಲ 2 ದಿನಕ್ಕೆ ಒಂದು ಸಲ ಕುಡಿತೀನಿ ನಾನು. ಯಾಕೆಂದರೆ ನನಗೆ ಜಾಸ್ತಿ ಓವರ್ ಈಟ್ ಆಗಬಾರ್ದಲ್ಲ ಅದಕ್ಕೆ. ಸೊ ನೀವು ನಾವು ಫೀಡ್ ಮಾಡಲ್ಲ, ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಅಂದ್ರೂ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಎಕ್ಸೆಸ್ ಈಟ್ ಆಗಿಬಿಡುತ್ತೆ. ಈಟ್ ಆದಾಗ ನೀವೇನು ಮಾಡಬೇಕು, ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಅದಕ್ಕೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಹೆಸ್ರುಬೇಳೆ ಪಾಯಸ ಮಾಡ್ಕೊಂಡು ಕುಡಿಬೋದು ನೀವು. ಹಂಗಂದ್ರೆ ಪಾಯಸ ಸ್ವೀಟ್ ಅಲ್ವಾ, ಸ್ವೀಟ್ ಕುಡಿದ್ರೆ ಫ್ಯಾಟ್ ಆಗಲ್ವಾ ಅಂತ ಕೆಲವ್ರು ಅನ್ಬೋದು. ಇಲ್ಲ, ಹೆಸ್ರುಬೇಳೆ ಪಾಯಸದಲ್ಲಿ ಯಾವುದೇ ರೀತಿ ನಿಮಗೆ ಫ್ಯಾಟ್ ಆಗಲ್ಲ. ಯಾಕೆಂದರೆ ನಾವು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬಾರ್ದು, ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು. ಅದರಲ್ಲೂ ಈಗ ನಮ್ಮ ಬಾಣಂತಿಯರಿಗೆ ಅಂತಲೇ ಅಂಗನವಾಡಿಲಿ ಕಪ್ಪು ಬೆಲ್ಲ ಕೊಡ್ತಾ ಇರ್ತಾರಲ್ವ. ಸೊ ನೀವು ಅದನ್ನ ಯೂಸ್ ಮಾಡಿ. ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳಿ, ಕರಗಿಸ್ಕೊಂಡು ಸೋಸ್ಕೊಂಡು ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ತುಂಬ ತಂಪು. ಯಾವುದೇ ರೀತಿ ಕೂಡ ಎಫೆಕ್ಟ್ ನಿಮಗೆ ಆಗಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕು. 6 ಮಂತ್ ಮಾಡಿದ್ರೆ ಖಂಡಿತ ಇದು ನಿಮ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಆಮೇಲೆ ನೀವು ಏನೇ ಮುಂದಕ್ಕೆ ಏನೇ ತಿಂದ್ರೂ, ಪಾಪುಗೆ ಬಾಣಂತನ ಎಲ್ಲ ನೀವು ಮುಗಿದ್ಬಿಟ್ರು ನೀವು ಏನೇ ತಿಂತೀನಿ ಅಂದರೂ ನಿಮ್ಗೆ ಹೊಟ್ಟೆ ಬರಲ್ಲ. ನೀವು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡ್ದಿರ ನೀವು ಆಮೇಲೆ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಹೊಟ್ಟೆ ಯಾವುದೇ ಕಾರಣಕ್ಕೂ ನೀವೇನೇ ಮಾಡಿದ್ರೂ ಕರಗಲ್ಲ. ಈಗ ನನಗಾಗಿದ್ದು ಫಸ್ಟ್ ಪಾಪು ನಾರ್ಮಲ್ ಡೆಲಿವರಿ, ಸೆಕೆಂಡ್ ಪಾಪು ಆಗಿದ್ದು ಸಿ ಸೆಕ್ಷನ್ನು. ಸೊ ನಾನು ಫೋಟೋಸ್ ನೀವು ನೋಡ್ತಿರ್ಬೋದು ತಮ್ಬ್‌ಲೈನಲ್ಲಿ ನಾನು ಯಾವ ಥರ ಇದ್ದೀನಿ ಅಂತ ಹೇಳಿ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಕೂಡ ಆಗುತ್ತೆ. ಇದನ್ನು ಶೇರ್ ಮಾಡ್ಕೋಬೇಕು ಇವತ್ತು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡು. ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.